ನಮಸ್ಕಾರ ಸ್ವಾಮಿಗಳೇ. ನಾವು ಹೋದ ವರ್ಷ ಬಂದಾಗ ತುಂಬಾ ಸ್ವಾಮಿಗಳಿದ್ರು, ಬಟ್ ಈ ವರ್ಷ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ನೋಡೋಣ ಅಯ್ಯಪ್ಪನ ದರ್ಶನಕ್ಕೆ ಎಷ್ಟೊತ್ತಾಗುತ್ತೆ ಅಂತಂದೇಳಿ ಬನ್ನಿ. ಅಯ್ಯಪ್ಪ ಅಯ್ಯಪ್ಪ. ಪಂಪದಲ್ಲಿ ಸ್ನಾನ ಮಾಡ್ಕೊಂಡು ಇರುಮುಡಿ ಪೂಜೆ ಮಾಡ್ಕೊಂಡು ಎತ್ಕೊಂಡು ಬಂದು ನಮಗೆ ಫಸ್ಟು ಸಿಗೋದೆ ಕನ್ನಿಮೂಲ ಗಣಪತಿ. ಇಲ್ಲಿ ನಾವು ತೆಂಗಿನಕಾಯಿ ಹೊಡೆದು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾವು ನಮ್ಮ ಒಂದು ಶಬರಿಮಲೆ ಯಾತ್ರೆನ ಮುಂದುವರಿಸ್ಬೇಕಾಗತ್ತೆ. ಇನ್ನೊಂದು ವಿಷಯ ಏನಂದರೆ, ಕನ್ನಿಮೂಲ ಗಣಪತಿ ಆಗಿದ ತಕ್ಷಣವೇ ನಮಗೆ ಚೆಕ್ ಪಾಯಿಂಟ್ ಸಿಗುತ್ತೆ. ಅಂದರೆ ನಾವು ಏನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರ್ತೀವಿ ಒಂದು ಎಂಟ್ರಿ ಪಾಸ್ನ, ಸೊ ಆ ಎಂಟ್ರಿ ಪಾಸ್ನ ನಾವು ಇಲ್ಲಿ ತೋರಿಸ್ಬಿಟ್ಟೆ ಮೂವ್ ಆಗಬೇಕು. ನೀವು ಅಲ್ಲೇನು ನೋಡ್ತಾ ಇದ್ದೀರಾ, ಅದು ಬಂದು ದರ್ಶನ ಆದಮೇಲೆ ಬರುವಂಥ ಒಂದು ದಾರಿ. ನಾವು ಇವಾಗ ಹೋಗ್ತಾ ಇರೋದು ಬಂದು ದರ್ಶನಕ್ಕೆ ಹೋಗೋ ಒಂದು ದಾರಿ. ನೋಡಿ ಸ್ವಾಮಿ, ಕನ್ನಿಮೂಲ ಗಣಪತಿ ಮೇಲ್ಗಡೆ 3 ಜನ ಸ್ವಾಮಿಗಳು ಸುಸ್ತಾಗಿ ಕೂತಿದ್ದೀವಿ. ಒಬ್ಬರು ಸ್ವಾಮಿಗಳು ಓಡೋಗ್ಬಿಟ್ಟವ್ರೆ ಮುಂದೆ, ಇನ್ನೊಬ್ರು ಸ್ವಾಮಿಗಳು ಹಿಂದೆ ಉಳ್ಕೊಂಡವ್ರೆ. ಇಷ್ಟು ಪ್ಲೇಸ್ಗಳು ನೋಡಿದ್ರೆ ಯಾರು ಸ್ವಾಮಿ ಜಾಸ್ತಿ ಸುಸ್ತಾದಂತ ನಾನೇ ಸ್ವಾಮಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಸ್ವಾಮಿ. ನಾನು ಆಗಿದ್ದೀನಿ. ವಿಡಿಯೋ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಬನ್ನಿ. ಸ್ವಲ್ಪ ಅವ್ರು ನೋಡಿ, ನಮ್ಮ ಗುರುಸ್ವಾಮಿಗಳು ಹೋಗ್ತಾ ಇದ್ದಾರೆ ನೋಡಿ. ಅವರೇ ನಮ್ಮ ಗುರುಸ್ವಾಮಿಗಳು. ಅವ್ರಿಗೂ ಪಾಪ ಕಷ್ಟ ದಪ್ಪ ಇದ್ದಾರೆ. ಆಮೇಲೆ ಅವ್ರು ಹಾಯ್ ಹೇಳ 10ನೇ ಶೆಡ್ಡು ರೆಸ್ಟ್ ಮಾಡೋಕ್ಕೆ ಕೊಟ್ಟರು ಅಂತ ಶೆಡ್ಗಳು ಸ್ವಾಮಿ. 15ನೇ ಶೆಡ್ ಹತ್ರ ಬಂದರೆ ನಿಮಗೆ ಅಲ್ಲಿಗೆ ಅಪ್ಪು ಎಂಡಾಗುತ್ತೆ. ಅಪ್ಪು ಕೊನೆ ಮೆಡಿಕೇಟೆಡ್ ವಾಟರ್ ಇಲ್ಲೂ ಸಿಗುತ್ತೆ. ಶರಣಗುಚ್ಚಿ ಫಸ್ಟ್ ವರ್ಷ ಬರೋರು ಇದನ್ನು ತೊಗೊಂಡು ಕಟ್ಕೊಂಡು ಇದನ್ನು ಇಲ್ಲಿಗೆ ಚುಚ್ಚಬೇಕು. ಇಲ್ಲಿ ಚುಚ್ಚಬೇಕು ಸ್ವಾಮಿ. ಫಸ್ಟ್ನೇ ವರ್ಷ, ಸೆಕೆಂಡ್ ವರ್ಷ ಬಂದು ಚಾಕು ಇಲ್ಲಿ ಬಂದು ಚುಚ್ಚಿ ಕಾಯಿ ಹೊಡಿಬೇಕು. ಅಷ್ಟೇ ಇಲ್ಲಿ ಪ್ರೊಸೀಜರು. 1 ಗಂಟೆ ನಾನು ನೋಡಿ ಟೋಟಲ್ 6 ಗಂಟೆ. ನಮ್ಮ ಫ್ರೆಂಡ್ ಸ್ವಾಮಿ ಕೊಡ್ಸಿರೋದು 5 ಗಂಟೆ, ನನ್ನ ಕಡೆಯಿಂದ 1 ಗಂಟೆ. ನಾವು ಪಂಪದಲ್ಲಿ ನೋಡಿದಾಗ ತುಂಬ ಜನ ಕಮ್ಮಿ ಅಂತ ಅಂದ್ಕೊಂಡಿದ್ವಿ, ಬಟ್ ಆದರೆ ಹತ್ತುತ್ತಾ ಗೊತ್ತಾಯಿತು ನಮ್ಮ ಸ್ವಾಮಿಗಳು ತುಂಬಾ ಇದ್ದಾರೆ ಅಂತಂದೇಳಿ. ಇದೇ ನೋಡ್ತಾ ಇದ್ರೆ ಕ್ಯೂ, ಇದೇ ಮೇಯ್ನು. ಇಲ್ಲಿಂದ ನಾವು ಈ ಕ್ಯೂ ಅನ್ನು ಪಾಸ್ ಮಾಡಿದ್ವಿ ಅಂತಂದರೆ ನಮಗೆ ಎಂಟ್ರಿ ಸಿಗೋದೆ 18 ಮೆಟ್ಟಿಲ ಎದುರುಗಡೆ ಒಂದು ಜಾಗ ಇದೆ ದಾರಿ. ಆ ದಾರಿಗೆ ಬನ್ನಿ. ಅಂತೂ ಇಂತೂ ಕೊನೆಗೆ ನಾವು 18 ಮೆಟ್ಟಿಲ ಹತ್ರ ಬಂದೇ ಬಿಟ್ವಿ. ನೀವು ಇವಾಗ ಏನು ನೋಡ್ತೀರಾ, ಈ ದೇವಸ್ಥಾನ ಬಂದ್ಬಿಟ್ಟು ಮಾಳಿಗೆ ಪುರತ್ತಮ್ಮ ಅಂತಂದೇಳಿ. ಸೊ ಇಲ್ಲಿ ನಾವು ಇರುಮುಡಿ ಕಟ್ಟುವಾಗ 2 ತೆಂಗಿನಕಾಯಿನ ಇರುಮುಡಿ ಒಳಗಡೆ ಹಾಕ್ತಾರೆ. ಒಂದು ಅರಿಶಿನ ಹಚ್ಚಿರೋದು, ಒಂದು ನಾರ್ಮಲ್ಲು. ಆ ಅರಿಶಿನ ಹಚ್ಚಿರೋದನ್ನ ಬಂದ್ಬಿಟ್ಟು ಈ ಒಂದು ಮಾಳಿಗೆ ಪುರತ್ತಮ್ಮ ದೇವಸ್ಥಾನ ಸುತ್ತ ಉರುಳಿಸಿ ನಾವು ಒಂದು ರೌಂಡ್ನ ಆಮೇಲೆ ಬಿಡಬೇಕು. ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ಏನು ಸ್ವಾಮಿ ಅದು? ಬೆಡ್ಶೀಟ್ ಮೇಲೆ ಹಾಕೇ ಬಿಟ್ರು ನೋಡ್ರಿ ಅಲ್ಲಿ. ತುಪ್ಪ
ಐತೆ ಸ್ವಾಮಿ? ಚೂರು ಎದ್ದೇಳಿಲ್ಲಿ. ಹಾಂ ಶಬಾಷ್. ಮಾಮೂಲಿ ಇದು ಮಾಡಬೇಕಾದ್ರೆ ಮಾತ್ರ ಇದು ಮಾಡಬೇಕು. ಓ ತುಪ್ಪ ಸ್ವಾಮಿ, ತುಪ್ಪ. ಅಯ್ಯಪ್ಪ ರಾಕೇಶ್ ಸ್ವಾಮಿ ಇದು. ಅಲ್ಲಿ ಕಂಬಿ ಬಿದ್ದುಬಿಟ್ಟು ಕಾಲು ನೋವು ಬಂದೈತೆ, ನೀವು ತೆಂಗಿನಕಾಯಿ ಹಾಕ್ಬಿಟ್ಟು ಕಾಲು ನೋವು ಮಾಡಿರಿ. ಸ್ವಾಮಿ ಹೆಂಗೋರು ನಿಮಗೆ ಬೀಳ್ತಾ ಇರ್ತದೆ. ಕರೆಕ್ಟಾಗಿ ಕೂತಿದ್ದೀರಾ? ತುಪ್ಪ ಬೀಳ್ತಿದೆ. ಸಮಯ ಪದೇ ಪದೇ ಅವ್ರಿಗೆ ಸಿಡಿಸ್ತಿರಲ್ರಿ. ಗುರುಸ್ವಾಮಿದು, ಗುರುಸ್ವಾಮಿ ಅಲ್ವಾ, ಪವರ್ ಜಾಸ್ತಿ. 50 ರೂಪಾಯಿ ಆಯ್ತು ಸಮಯ, ಅದು ಅವ್ರದ್ದು. ಯಾರೋ ಚಾಲಿ ಕಟ್ಟಿದ್ರಲ್ಲ ಅವ್ರದ್ದು. ಯಾರು ಕಾಡಿ? ನಮ್ಮ ಸರ್ ನಾನು ಶಬರಿಮಲೆಯಲ್ಲಿ ಇದು ಲ್ಯಾಪ್ ನಂಬರ್ ವಾಟ್ಸಪ್ ಮಾಡಿ ಸರ್ ಮಾಡ್ತಾರೆ. ಕೇಳಿಸ್ತಿಲ್ಲ ಸರ್, ಶಬರಿಮಲೆಯಲ್ಲಿ ಇದ್ದೀನಿ. ಲ್ಯಾಪ್ ನಂಬರ್ ಒಂದ್ಸಲ ಕಳಿಸ್ಕೊಡಿ ಸರ್. ದೂರ ಇದಾರಂತೆ, ಶಕ್ತಿ ಸ್ವಲ್ಪ ಗಟ್ಟಿ ಆಯ್ತದೆ. ಎಲ್ಲಿ ಗುರುಸ್ವಾಮಿ ಬಸ್ಗಾರು ಬಸ್ಗ ಬಸ್ಸು ಗುರುಸ್ವಾಮಿ ಕರ್ಕೊಂಡು ಹೋಯ್ತಾರಂತೆ. ಅವಾಗಲೇ ಹೇಳೋದು ತುಪ್ಪ ಗಟ್ಟಿ ಆಗ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.